ಬಿಟ್ಟು ವಿಡಿಯೋ ಮಾಡ್ತಾರೆ ಸಾರಿ ಏನು ಫ್ರೈ ಮಾಡ್ತಾರೆ ಪೋಪೆ ನಾವು ಮುಂದುವರಿಸುವ ಎಷ್ಟು ಹೊತ್ತಾಯ್ತಲ್ಲ ಫಸ್ಟ್ ಒಂದು ಎಂತ ಇದು ನಾನು ಮನೆ ಒಳಗೆ ಬಂದರೆ ಕೂಗೋಕೆ ಶುರು ಮಾಡ್ತಾ ಹಾಯ್ ಹಲೋ ನಮಸ್ತೆ ನನ್ನ ಪ್ರಿಯ ಪೂಜಾರಿ ವೆಲ್ಕಮ್ ಟು ದ ಚಾನೆಲ್ ಪನ್ನೆ ತುಕಚ್ಚೂರ ಪನ್ನೆ ಬಿಟ್ಟು ಪನ್ನೆ ಪನ್ನೆ ನಮ್ಮ ಮನೆಗೆ APMC ಫುಲ್ ಮ್ಯಾಂಗೋ ಟಬ್ ಬಂದಿತ್ತು ಕಾಣಿ ಸೊ ಸ್ವೀಟ್ ಮ್ಯಾಂಗೋ ಫುಲ್ ಟಬ್ಬಲ್ಲಿತ್ತು ಫುಲ್ ಖುಷಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ತಿಂದು ಮುಗಿಸಿ ಬಿಟ್ರೆ ಆಯಿತು ಇನ್ನೂ ತೋರಿಸ್ತೆ ಟಂಟಣ ಸೊ ಇದೆಂತ ಲೀಚಿ ಸೊ ನಾನು ಇಲ್ಲಿ ಮುಂಬೈ ಬಂದಮೇಲೆ ಫಸ್ಟ್ ಟೈಮ್ ತಿಂತೀನಿ ಮುಂಚೆ ನಾವು ತಿಂದಿರಲಿಲ್ಲ ಅಂದರೆ ಲಾಸ್ಟ್ ಇಯರ್ ಸರಿ ತಿಂದಿದೆ ಈ ವರ್ಷನೂ ಸಿಕ್ಕಿದ್ದು ಆ್ಯಂಡ್ ಈ ಫ್ರೂಟ್ ಬೌಲಲ್ಲಿ ಎಂಥದ್ದು ಚಿಕ್ಕು ಬನಾನಾ ಆ್ಯಂಡ್ ಪೇರು ಇತ್ತು ಆಮೇಲೆ ಇನ್ನೂ ಒಂದು ಫ್ರೂಟ್ ಇತ್ತು ಫೈನಲಿ ಇದು ನೇರಳೆ ಹಣ್ಣು ಅಂತ ಹೇಳ್ತಾರೆ ಊರಲ್ಲಿ ನಾವು ಸೊ ಅದನ್ನೆಲ್ಲ ಮಾಡ್ತಾರೆ ಕಾಣಿ ಸೊ ಇದು ಮಸ್ತ್ ಲೈಕ್ ಇರುತ್ತೆ ತುಂಬ ಒಳ್ಳೇದು ಹೆಲ್ತಿಗೂ ಕೂಡ ಸೊ ಇನ್ 3 days ನೋ ಬ್ರೇಕ್ಫಾಸ್ಟ್ ಓನ್ಲಿ ಫ್ರೂಟ್ಸ್ ಬಿಟ್ಟು ಇಲ್ಲಿ ಕಾಣಿ ನಮ್ಮ ಗಿರಿ ಬಂದು ಅದಕ್ಕೆ ಮ್ಯಾಂಗೋದು ಗೊರಟು ಹಾಕಿರೋ ಸೊ ಇಡೀ ಗೂಡೆಲ್ಲ ಹಾಳು ಮಾಡಿ ಪಚ್ಚ ಮಾಡಿ ಇಟ್ಟಿದ್ದ ನನಗೆ ಈಗ ಕ್ಲೀನ್ ಮಾಡೋ ಕೆಲಸ ಐತಿ ಇಲ್ಲಿ ಕಾಣಿ ಇಲ್ಲೆಲ್ಲ ಹಚ್ಚಿ ಇಟ್ಟಿದ್ದ ಬಿಟ್ಟು ಇಡಬಲೆ ಬಿಟ್ಟು ಇಡಬಲೆ ಸೊ ನನ್ನ ಹೊಸ ಫ್ರೆಂಡ್ ಸುಮಾರು ದಿನ ಆಯ್ತು ಅವ್ನು ಬಂದಿಲ್ಲ ಕಣಿ ಕಚ್ಚುತ್ತಾ ನನ್ನ ಮೇಲೆ ಸಿಟ್ಟು ಬಂದರೆ ಹಿಂಗೆ ಕಚ್ಚುತ್ತಾವ ಬರೀ ಆ್ಯಕ್ಟಿಂಗ್ ಮಾಡ್ತಾ ಕಚ್ಚದೆ ಅಂತ ಇಲ್ಲ ಎಂಥ ವಿಷಯ ಅಂದರೆ ನಾನು ಪಾಂಪ್ಲೇಟ್ ತಗೊಂಡು ಬಂದಿದ್ದೆ ಆಯಿತಾ ಸೊ ಪಾಂಪ್ಲೇಟ್ನ ನಾನು ಇವಾಗ ತವಾ ಫ್ರೈ ಮಾಡ್ಕೊ ನಾನೇ ಫಸ್ಟ್ ಯೂಟ್ಯೂಬಂಗೆಲ್ಲ ಹುಡುಕಿ ಹೆಂಗೆ ಮಾಡೋದೆಲ್ಲ ಕಂಡಿದೆ ಸೊ ನಾನೀಗ ಅದನ್ನು ಮಾಡಿದೆ ಸ್ವಲ್ಪ ನಂಗೆ ಗೊತ್ತಿದ್ದು ಬಟ್ ಸ್ವಲ್ಪ ಇನ್ನೂ ಪರ್ಫೆಕ್ಟ್ ಬರಲಿ ಆ ಥರ ಯೋಚನೆ ಮಾಡಿ ನಾನು ಕಂಡಿದೆ ನನಗಿಂತನೂ ಕಡಿಮೆ ಅಡುಗೆ ಗೊತ್ತಿಪ್ಪೋ ನನ್ನ ವೀಡಿಯೋ ಕಣ್ಕೊಂಡು ಕಲಿಬೇಕು ಇಲ್ಲ ಅಂದರೆ ಬಡ ಸುಮ್ಮನೆ ಹೀಗೆ ಮಸ್ತಿ ಕಾಣ್ಕಣಿ ಸೊ ವೀಡಿಯೋ ಸ್ಟಾರ್ಟ್ ಮಾಡುವಲ್ಲ ನಾವು ಮೀನು ಸ್ಟಾರ್ಟ್ ಮಾಡುವ ಫ್ರೈ ಮಾಡೋದಿಲ್ಲ ಈಗ ನಾನು ಮಸಾಲ ಹಚ್ಚಿ ಇಡುತ್ತೆ ಲೇಟ್ ನೈಟ್ ಫ್ರೈ ಮಾಡ್ತಾ ಅಷ್ಟೇ ಈಗ ವೀಡಿಯೋ ಮಾಡ್ತಾ ಬಿಟ್ಟು ವೀಡಿಯೋ ಮಾಡ್ತಾರೆ ಸಾರಿ ಏನು ಫ್ರೈ ಮಾಡ್ತಾರೆ ಪೋಪೆ ಬಿಟ್ಟು ಪನ್ನೆ ಪಾತ್ರಲೆ ಬಿಟ್ಟು ಪನ್ನೆ ಸೊ ನಾನು ಆಗಲೇ ಬಿಸಿ ನೀರಲ್ಲೂ ಮೆಣಸನ್ನ ನೆನೆಸಿ ಇಟ್ಕೊಂಡಿದ್ದೆ ಸೊ ತುಂಬ ಸಾಫ್ಟ್ ಆಯಿತು ಕಣಿ ಮೆಣಸು ಇನ್ನು ಇದನ್ನು ಗ್ರೈಂಡ್ ಮಾಡುವ ನಾವು ಮಸಾಲ ರೆಡಿ ಮಾಡುವ ಮೊನ್ನೆ ಹಲಸಿನ ಹಣ್ಣು ಮಾಡಿದ್ದೆ ಅಲ್ಲ ಸೊ ಅದರದ್ದು ಎಂತ ಹೇಳಿದ್ದು ಬೋಳೆ ದಾಣಿ ಇತ್ತು ಇದನ್ನು ನಾನು ಸೌತೆಕಾಯಿ ಹಿಡ್ಕೊಂಡು ಬಂದೆ ಸೌತೆಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ಸಖತ್ತಾಗಿ ಅದು ಸೈಡಲ್ಲಿ ಇಟ್ಕೊಂಬ ಫಸ್ಟ್ ಒಂದು ಎಂತ ಇದು ನಾನು ಇದಕ್ಕೆ ನೆನೆಸಿಟ್ಟಿದ್ದು ಮೆಣಸು ಹಾಕಂತೆ ಬಿಸಿ ಇತ್ತು ಮೆಣಸೆಲ್ಲ ನಾನು ಇದಕ್ಕೆ ಒಂದು ಮೂರು ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ತಿದ್ದೆ 1 ಸ್ಪೂನ್ ಜೀರಿಗೆ ಹಾಕ್ತಿದ್ದೆ 7-8 ಪೀಸ್ ಬೆಳ್ಳುಳ್ಳಿ ಹಾಕ್ತಿದ್ದೆ ಹಾಗೆ ಸ್ವಲ್ಪ ಶುಂಠಿ ಹಾಕ್ತಿದ್ದೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೆ ನಮ್ಮ ಬಿಟ್ಟು ಹೊರಗಡೆ ಇಷ್ಟು ಕೂಗ್ತಿದ್ದ ಅಂದರೆ ನಾನು ಅಡುಗೆ ಮನೆಗೆ ಬಂದರೂ ಕೂಡ ಅವನಿಗೆ ಒಂದು ಇರಿಟೇಟ್ ಹಾಕೋದಪ್ಪ ಹೊರಗಡೆ ಐಕಂಬಕ್ಕೆ ಹತ್ತಿರ ಅವನ ಕೈ ಸೊ ಕಿರ್ಚಾಡ್ತಿದ್ದ ನಾನು ತೋರಿಸ್ದೆ ಬೇಕಾದ್ರೆ ಬನ್ನಿ ತಾಯ ಕಲ್ಕು ನೀರು ದಾಯ ಕಲ್ಕುನು ಬಿಟ್ಟು ಚುಪ್ಪಂಡಪ್ಪ ಮನೆ ಬನ್ನಿ ಎಪ್ಪರ ಇರ ಮಸ್ತ್ ಜೋರಾತಾರ ಉಲಾಯ್ ಪೋಣ ಕಲ್ಕ್ಲೆ ಕೂಡ ಅವಾ ಪೆಟ್ಟು ಬಾಡೋತಿಲ್ಲ ಎತ್ತೇರಿ ಮೂಲೆ ಉಲ್ಲೆ ತೂಲೆ ಮರ್ತೋಯ್ತು ಮೈನ್ ಹುಳಿ ಸೊ ಹುಳಿ ಹಾಕಂಬ ಒಂದು 4 ಕಾಳು ಮೆಣಸು ಹಾಕಂಬ ಸಾಕು ಇದು ನಮ್ದು ಪೇಸ್ಟ್ ಮಾಡ್ಕೊಂಬಿಟ್ಟಿದ್ದು ಇದಕ್ಕೀಗ ಉಪ್ಪು ಹಾಕಿದ್ರೆ ಮುಗೀತು ಅವನ ಹತ್ರ ಈಗ ಹೋದರೆ ಕಿರ್ಚಾಡ್ತಿರ್ತಾ ಬಟ್ ಹೋಲಿಲ್ಲ ಅಂದರೆ ಕಿರ್ಚಾಡ್ತಾ ಈಗ ನನಗೆ ಒಳಗೆ ಬಂದಿಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ಬಟ್ ನಾನು ಅಲ್ಲಿ ಹೋದರೆ ನನ್ನ ಕಂಡ್ರೆ ಮಾತಾಡೋದಿಲ್ಲ ಸುಮ್ಮನೆ ಯಾಕಂತ ಈವನ್ ಅವ್ನ ಹೆಸರು ಹೇಳ್ತಾ ಬಟ್ ಅದೆಲ್ಲ ನಂಗೆ ರೆಕಾರ್ಡ್ ಮಾಡ್ಕೊಂಡು ಆಗ್ತಾ ಇಲ್ಲ ಬಿಕಾಸ್ ಅವನು ನನ್ನನ್ನು ಕಂಡ್ರೆ ಸುಮ್ಮನೆ ಯಾಕಂತ ಮಧ್ಯಾಹ್ನ ಹೊತ್ತಿಗೆ ಅಷ್ಟೇ ತುಂಬ ಕಿರ್ಚಾಡ್ತಿರ್ತಾರೆ ನಾನು ಕೆಲಸ ಮಾಡ್ತಿಪ್ಪತ್ತಿ ನಾನು ಮಾತಾಡಿಸ್ಲಿಲ್ಲ ಅಂದರೆ ಇರಿಟೇಟ್ ಆತ ಅವನು ಅಥವಾ ಸುಮ್ಮನೆ ಇಲ್ಲಿ ಕಣಿ ಇವಾಗ ನಂಗೆ ಗೊತ್ತಿಲ್ಲ ನನಗೆ ಏನು ಕಿರ್ತಾ ಇದೆಯಾ ಬಟ್ ಸಿಕ್ಕಾಪಟ್ಟೆ ಹೊರಗಡೆ ಕಿರ್ಚ್ತಾನೆ ಇರ್ತಾ ಅವನ ತಗೊಂಡು ಇಲ್ಲೇ ಇಟ್ಕೊಳಕ್ಕಾಗ್ತ ಅಡುಗೆ ಮಾಡೋದಕ್ಕೆ ಇಲ್ಲಾಂದರೆ ಅವನ್ನ ಬಿಡೋದಿಲ್ಲ ಓಕೆ ನಾವು ಮುಂದುವರಿಸುವ ಎಷ್ಟು ಹೊತ್ತಾಯ್ತಲ್ಲ ಇನ್ನು ನಮ್ಮ ಬಜಾಜ್ ಮಿಕ್ಸಿ ಯೂಸ್ ಮಾಡಿ ಟರ್ ಅಂತ ನಮ್ಮ ಮಸಾಲೆ ರೆಡಿ ಮಾಡ್ಕೊಂಬ ಬನ್ನಿ
ಲೇಟ್ ಮಾಡೋದು ಬೇಡ ಇನ್ನು. ಸೊ ಒಳ್ಳೆ ಗ್ರೈಂಡ್ ಆಯ್ತು. ಕಲರ್ ಕಂಡ್ರೆ ಹೆದರಿಕೆ ಆಯ್ತಿತ್ತು, ಬಟ್ ಲಾಯ್ಕಾಯಿ ಸಣ್ಣ ಹಾಕಿ ಇನ್ನೂ ಚೂರು ಸಣ್ಣ ಮಾಡುವ. ಕಣಿ ಒಂದು ಇಡೀ ಪಾಂಪ್ಲೆಟ್ ಇತ್ತು. ಸೊ ಕಾಂಬಕ್ಕೆ ಚಂದ ಇತ್ತು ಮಾತ್ರ, ತಿಂಬಕ್ಕೆ ಮನ್ಸತ್ಲ ಕಾಂಬಕ್ಕೆ ಕಂಡ್ರೆ. ಸೊ ಸಖತ್ತಾಯಿತು. ಆಮೇಲೆ ಉಳಿದಿದ್ದೆಲ್ಲ ಮೀನಿಗೆ ಅರೆಪ್ ತಾಕ್ಸಿ ಇಡುವ ನಾನು ಫಸ್ಟ್. ಸೊ ಮೀನಿಗೆ ಫುಲ್ ಅಂಟಿಸಿ ಸೈಡಲ್ಲಿ ಇಟ್ಬಿಡುವ. ಇದು ಒಳ್ಳೆ ಎಳ್ಕೊಳಕ್ಕೆ ತುಂಬ ಟೈಮ್ ಬೇಕಾಯ್ತು ಮಾತ್ರ. ಸೊ ನನ್ನ ಹತ್ರ ಅಫ್ಕೋರ್ಸ್ ನೈಟ್ 1 ಗಂಟೆ ಅವರೇ ಟೈಮ್ ಇತ್ತು ಗಿರಿಬಪ್ಪದಂತೆ. ಏನು ತೊಂದರೆ ಇಲ್ಲ, ಎಷ್ಟೊತ್ತು ಬೇಕಾದ್ರೂ ಎಳ್ಕೊಂಡು ಅಲ್ಲ. ನಾನು ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಡ್ತೆ. ದೊಡ್ಡ ಮೀನಿಗೆ ಮಸಾಲ ತಾಕ್ಸೋ ಟೈಮ್. ಕಾಣಿ ನಾನು ಮಸಾಲೆ ತಾಕ್ಸಿ ಇಟ್ಟೆ. ಈಗ ಇದಕ್ಕೆ 2 ಸೈಡ್ಗೆ ಫಿಶ್ ಕಾಣಿ ಮ್ಯಾರಿನೇಟ್ ಚಂದ ಮಾಡಿ ಆಯ್ತು. ಈಗ ನಮ್ಮ ಟೈಮ್ ಆಯ್ತು ಫ್ರೈ ಮಾಡೋಕ್ಕೆ. ಸೊ ಸೈಡಲ್ಲಿ ನಾನು ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೆ, ಬಿಕಾಸ್ ಮಸಾಲಾನ ಸ್ವಲ್ಪ ಡ್ರೈ ಮಾಡಿ ತವಾ ಫ್ರೈ ಮಾಡೋಕ್ಕೆ ಅಂತ ಕಾಂಬ. ಈಗ ಮಾಡುವ ಜೊತೆಗೆ ಇಟ್ಕೊಂಡಪ್ಪ. ಓಕೆ, ಫ್ರೈ ಆಗಿ ಮೀನು ಫ್ರೈ ಆಗ್ತಾ ಇಟ್ಕೊಂಡು. ವಾವ್, ಕಾಂಬತ್ತಿಗೆ ಡಿಲಿಷಿಯಸ್ ಅನಿಸ್ತಿತ್ತು ನನಗೆ. ನಾನು ಇದರಲ್ಲಿ ಈಗ ಮಸಾಲಾನ ಫ್ರೈ ಮಾಡೋಕ್ಕಿರುತ್ತೆ. ಸ್ವಲ್ಪ ನಾನು ಬೇರೆ ಸ್ವಲ್ಪ ಹಾಕಿ, ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೆ. ಎಲ್ಲ ಫ್ರೈಗೂ ಅಡುಗೆಗೆ ಎಲ್ಲದಕ್ಕೂ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೆ. ಸ್ವಲ್ಪ ಹಾಡ್ತಂದ್ರೆ ಮನೆಯಲ್ಲೆಲ್ಲ ಹಾಡ್ತಿತ್ತು ಬಂದರೆ, ಬಟ್ ಅದು ಕಷ್ಟ ಸ್ವಲ್ಪ ಅಲ್ಲ, 2 ಸಡ್ಕೆ ಹಿಡ್ಕೊಂಡು ಮಚ್ಚಿ ಆಗ್ತೆ. ಸೊ ಇಲ್ಲೂ ಇದು ಎಂತ ತವಾ ಫ್ರೈ ಮಾಡೋಕ್ಕೆ ಮಸಾಲ ಮಾಡಿತ್ತಲ್ಲ, ಅದನ್ನು ನಾವು ಚಂದ ಫ್ರೈ ಮಾಡೋಕ್ಕೆ ತುಂಬ ಪೇಷನ್ಸಲ್ಲಿ ಸಿಕ್ಕಾಪಟ್ಟೆ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀಗ. ಆಯಿಲಿ ಫ್ರೈ ನಿಧಾನಕ್ಕೆ. ಒಳ್ಳೆ ಫ್ರೈ ಆದಿತ್ತು ಮೀನು ಮಾತ್ರ, ಒಳ್ಳೆ ಕುರುಮ್ ಆಯಿತು. ಇದೊಂದು ಮಸಾಲ ಆದಮೇಲೆ ಅದನ್ನು ಹಾಕಿ ಬಿಡುವ. ಡ್ರೈ ಆಯ್ತು ಅಂದರೆ ಸಿಕ್ಕಾಪಟ್ಟೆ ಅದು ಆಯಿಲೆಲ್ಲ ಇರುತ್ತಲ್ಲ, ಮತ್ತು ಅದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಗೈಸ್ ಫುಲ್ ರೆಡ್ ಕಲರ್ ಬಪ್ಪುದಂಗ ಫ್ರೈ ಮಾಡಿ. ಇಷ್ಟಷ್ಟು ಖಾರ ಇಲ್ಲ, ಇದು ಎಷ್ಟು ಇತ್ತಲ್ಲ ಕಲರ್, ಆ ಥರ ಖಾರ ಇಲ್ಲ. ಮೆಣಸನ್ನ ನೀರಲ್ಲಿ ನೆನೆಸಿಟ್ಟದಕ್ಕೋಸ್ಕರ ಈ ಥರ ಕಲರ್ ಇತ್ತು. ಬಟ್ ಆದರೂ ಕಾಣುತ್ತೆ ಇಷ್ಟೂ ಮಸಾಲ ಹಾಕೋಕ್ಕೆ ಅವ್ರು ಬ್ಯಾಡ್ದ ಅಂತ. ಐ ಗೆಸ್ ಇದನ್ನು ಈಗ ಫ್ರೈ ಮಾಡ್ತಾ ಇದ್ದಂಗೂ ಮಸಾಲ ಕಡಿಮೆ ಆಗ್ತಾ ಹೋಗ್ತು ಅನ್ಕೊಂಡೆ. ಕಾಂಬ ಯಪ್ಪ, ಫುಲ್ ಶೆಕೆ ಒಳಗೆ ಮೀನು ಫ್ರೈನ ಮಸ್ತ್ ಗಮ್ಮತ್ತೆ ಮಾಡಿದೆ. ಈಗ ಟೈಮ್ ಆಯ್ತು 12:15. ಸೊ ಕಾಣಿ ಮಿಡ್ ನೈಟ್ ನಮ್ಮ ಮೀನು ಫ್ರೈ ಇನ್ನು ಗಿರಿ ಬರ್ಕ್ ನಾವಿನ್ನು ಊಟ ಮಾಡಿ. ಫೈನಲಿ ನಂದು ತವಾ ಪಾಂಪ್ಲೆಟ್ ಫ್ರೈ ರೆಡಿ. ಸಖತ್ ಮೀನು ಫ್ರೈ, ಒಳ್ಳೆ ಊಟ. ಇವತ್ತಿಗಿಷ್ಟೇ, ಸಿಕ್ಕುವ ಹಂಗಾರೆ, ಬಾಯ್.